ದೇಶಾಭಿಮಾನ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ದೇಶಕ್ಕಾಗಿ ಏನಾದರೂ ಕೂಡ ತ್ಯಾಗ ಮಾಡುವಂತಹ ಭಾವನೆ ಪ್ರತಿಯೊಬ್ಬರಲ್ಲೂ ಬೆಳಿಬೇಕು. ಇದಾಗಿಲ್ಲ ಅಂದ್ರೆ ಕಡೆ ಪಕ್ಷ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಕೂರಬೇಕು. ಆದರೆ ಎಲ್ಲೊಂದಿಷ್ಟು ಮಂದಿಗೆ ದೇಶದ್ರೋಹದ ಘೋಷಣೆ ಕೂಗೋದು, ಆ ರೀತಿ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಒಂದು ರೀತಿ ಚಟ ಆಗಿ ಹೋಗಿತ್ತು ಇವರಿಗೆ. ಅಂತಹ ಪುಂಡರು ಈಗ ಸದ್ಯ ಕಂಬಿ ಹಿಂದೆ ಹೋಗಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ದೇಶದ್ರೋಹಿಗಳು, ಇಬ್ಬರು ಎಸ್ಕೇಪ್, ಒಬ್ಬನನ್ನ ಲಾಕ್ ಮಾಡಿದ ಜನ. ಒಂದ್ ಕಡೆ ಪೊಲೀಸ್ ವಾಹನದ ಸುತ್ತ ಗುಂಪುಗೂಡಿರುವ ಜನ, ಇನ್ನೊಂದ್ ಕಡೆ ಯಾರೊತ್ತೋ ಬಗ್ಗೆ ಮೂಡಿರುವ ಆಕ್ರೋಶ. ಇದನ್ನೆಲ್ಲ ನೋಡ್ತಿದ್ರೆ ಏನು ಎಡವಟ್ಟು ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಂದ್ಹಾಗೆ ಇತ್ತೀಚೆಗೆ ಪಾಕ್ ಪರ ಘೋಷಣೆ ಕೂಗಿ ದೇಶದ್ರೋಹಿ ವರ್ತನೆ ತೋರೋದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ದಿನೇ ದಿನೇ ಇಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಈ ಸಾಲಿಗೆ ಬೆಂಗಳೂರಿನ ಯುವಕರು ಸೇರಿದ್ದಾರೆ. ನಿನ್ನೆ ಇದೇ ರೀತಿ ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಮೂವರ ವಿರುದ್ಧ ಸ್ಥಳೀಯರು ಗರಂ ಆಗಿದ್ದಾರೆ. ಜನ ರೊಚ್ಚಿಗೇಳ್ತಿದ್ದಂತೆ ಮೂವರು ಆರೋಪಿಗಳಲ್ಲಿ ಇಬ್ಬರು ಎಸ್ಕೇಪ್ ಆಗಿದ್ದು, ತಕ್ಷಣ ಒಬ್ಬನನ್ನ ಜನ ಲಾಕ್ ಮಾಡಿದ್ದಾರೆ. ಆರೋಪಿಯನ್ನ ಸುಬ್ರಹ್ಮಣ್ಯ ನಗರ ಠಾಣೆ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಸುಮ್ಮನೆ ಇರದೆ ಇರುವೆ ಬಿಟ್ಕೊಂಡ ಭೂಪ. ಪಾಕ್ ಪರ ಪೋಸ್ಟ್ ಹಾಕಿದ್ದವನು ಅಂದರ್. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲೂ ಪಾಕ್ ಪರ ಮಾತನಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇವರೆಲ್ಲ ಅದೆಷ್ಟು ಓಪನ್ ಆಗಿ ಪಾಕ್ ಬೆಂಬಲಿಸುವುದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ, ಫೇಸ್ಬುಕ್ನಲ್ಲಿ ಖುಲ್ಲಂಖುಲ್ಲಾ ನಮ್ಮ ವೈರಿ ರಾಷ್ಟ್ರವನ್ನ ಬೆಂಬಲಿಸ್ತಾ ಇದ್ದಾರೆ. ಹಿಂಗೆ ಪಾಕಿಸ್ತಾನದ ಪರ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ರಾಯಚೂರು ತಾಲೂಕಿನ ಕಾಡ್ಲೂರು ಗ್ರಾಮದ ನಿವಾಸಿ ಮೊಹಮ್ಮದ್ ರಫಿ ಎಂಬಾತ ಹೀಗೆ ದೇಶದ್ರೋಹದ ಪೋಸ್ಟ್ ಹಾಕಿದ್ದು, ರಾಯಚೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶಕ್ಕಾಗಿ ಪ್ರಾಣ ಕೊಡುವ ಸೈನಿಕರು ಒಂದ್ ಕಡೆಯಾದ್ರೆ, ನಮ್ಮಲ್ಲೇ ಇದ್ದು ವೈರಿಗಳನ್ನ ಬೆಂಬಲಿಸುತ್ತಿರೋ ಈ ದೇಶದ್ರೋಹಿಗಳು ಇನ್ನೊಂದ್ ಕಡೆ. ಒಟ್ನಲ್ಲಿ ಇಂಥವರಿಂದ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿದ್ದು, ಸಮಾಜದ ಶಾಂತಿಗೂ ಭಂಗ ಬರ್ತಿದೆ. ಕೂಡಲೇ ಪೊಲೀಸರು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದ್ರೆ ಈ ರೀತಿ ವೈರಿ ರಾಷ್ಟ್ರವನ್ನ ಬೆಂಬಲಿಸುವ ಪುಂಡರ ಸಂಖ್ಯೆ ಹೆಚ್ಚಾಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, TV9.